ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತಿದ್ದೀರಿ ಅಂತ ಅನ್ಕೊಂಡೇನಿ. ಆ್ಯಂಡ್ ನಾವು ಮಸ್ತ್ ಜಿಂಗದೇವಿ. ಏನ್ರಿಪ್ಪ ಟೈಮ್ ಎಷ್ಟಾಗೈತೆ ಅಂದರೆ 5:30 or 5:35 ಆಗಿರ್ಬೇಕು. ನಾ ಎಲ್ಲಿ ಹೊಂಟೇನ್ರಿಪ್ಪ ಅಂದರೆ ಮತ್ತೆ ತಮ್ಮನೆಲ್ಲದು ನೋಡಿ ಗೊತ್ತಾಗಿರ್ಬೇಕು. ಬಟ್ ನಾ ಎಲ್ಲಿ ಹೊಂಟೇನ್ರಿಪ್ಪ ಅಂತಂದ್ರೆ ಬೆಳಗಾವ್ನಾಗ ಯಾವ್ಯಾವ್ದು ಒಂದು 3-4 ಪ್ಲೇಸಸ್ ಕವರ್ ಮಾಡಿ ಅಡ್ಡಾಡಿ ಬರೋ ನಡಿಪ್ಪ ಅಂತ ಹೊಂಟೀನಿ. ನೋಡ್ಬೇಕಿನ್ನು ಎಲ್ಲೂರು ಫೋರ್ಟ್, ಮಂಡೋಲಿ, ಆಮೇಲೆ ಭೂತ್ನಾಥ್ ಟೆಂಪಲ್ ಅಂತೈತಿ ಆದ, ಮತ್ತು ಇನ್ನೊಂದು ಯಾವ್ದು ರಾಮತೀರ್ಥ, ಒಂದು 3-4 ಹೇಳ್ಯಾರ, ಒಂದು 4-5 ಅದಾವ ಪ್ಲೇಸಸ್. ನೋಡ್ಬೇಕು ಎಷ್ಟಾಗ್ತೈತೆ ಅಷ್ಟು ಕವರ್ ಮಾಡೋಣಂತೆ. ನಿನ್ನೆ ಲಿಟ್ರಲ್ಲಿ ನಾ ಎಷ್ಟು ಗಂಟೆ ಮುಕ್ಕೊಂಡೇನ ಅಂತಂದ್ರೆ 2-2:30 ಮುಕ್ಕೊಂಡೇನ. 2 ಗಂಟೆಗೆ ಮುಕ್ಕೊಳಕ್ಕೆ ಟ್ರೈ ಮಾಡತ್ತೀನಿ, ನಿದ್ದಿನ ಬರತ್ತಿಲ್ಲ. ಮತ್ತೊಂದು ಅರ್ಧ ತಾಸು ಫೋನ್ ತೊಗೊಂಡೆ ಗೇಮ್ ಆಟಾಡಿ ಮತ್ತು 2:30 ಮುಕ್ಕೊಂಡೆ ನಾನು. ಆಮೇಲೆ ರೈಟ್ ಅಂದಿದ್ದಕ್ಕೆ ಎದ್ದೇನ. 5 ಅಂದ್ರೆ ಕರೆಕ್ಟ್ 5 ಅಂದ್ರೆ ಎದ್ದೇನ. ಎದ್ದೆ ರೆಡಿ ಅದು ಆಗಿ ಆದಿತ್ಯ ಅಣ್ಣ ಅವರು ಬರಾತಿದ್ರೆ ರಾಕೀಸ್ KGF ನಂಗೆ ಏನು ಗೊತ್ತಾಗತ್ತಿಲ್ಲ. ಅವ್ರು ಮನೆಗೆ ಬರ್ತೀನಿ ಅಂದರೆ ಈಗ ನನ್ನ ಹತ್ತಾರ ಇಲ್ಲ, ಅವ್ರ ಕೆಲಸ ಬಂದೈತೆ ಅಂತ ಅನ್ನತ್ತಾರ. ನಂಗೆ ಕರೆ ಹೇಳತ್ತಾರ, ಏನು ಮಷ್ಕಿರ್ ಮಾಡತ್ತಾರ ಗೊತ್ತಿಲ್ಲ. ಆ್ಯಂಡ್ ನಾ ಹೇಳಿದ್ದೆ ಯಾರು ಬರಲಿ ಬಿಡ್ಲಿ ನಾರ ಹೋಗತ್ತೇನಂತೆ. ನನ್ನ ಜೊತೆ ಒಂದು ಚೋಟಾ ಡಾನ್ ಒಂದು ಬರತ್ತಾರ, ಅದನ್ನ ತೋರಿಸ್ತೇನೆ ನಾನು. 3 ಜನ ಹೋಗೋದು ಪ್ಲಾನ್ ಆಗಿತ್ತು. ಆ್ಯಂಡ್ ಅವಂಗೂ ಫೋನ್ ಹಚ್ಚಿದ್ದೆ ನಾ. ಎದ್ದ ಅವು ಎದ್ರಿಕಿಲ್ಲ ಅಂದ್ರೆ ಅವಂಗೂ ಡ್ರಾಪ್ ಮಾಡಿ ಸೀದಾ ನಮ್ಮ 6 ತೊಗೊಂಡು 6 ರೂಪಾಯಿಗೆ ಹೊಂಟಿದ್ದೆ. ಏನಿಲ್ಲರಿ, ಸೀದಾ ರೆಡಿ ಅಂತೂ ಆಗ್ಯಾನ. ಮ್ಯಾಲೆ ಜಾಕೆಟ್ ಒಂದು ಹಾಕೊಳ್ಳೋದಷ್ಟೇ. ಹೆಲ್ಮೆಟ್ ಸೆಟಪ್ ಮಾಡೋಣ ಅಂತ, ಬರೀ ಗೊಬ್ಬರ ಹಾಕೋಣಂತೆ. 6ಗೂ ಕೊಟ್ಟು ಸ್ಟಾರ್ಟ್ ಮಾಡೋಣ. ರೈಟ್ ಅಮ್ಮ ಅಲ್ಲಿ ಕತ್ಲೆಷ್ಟೈತೆ ತೋರಿಸ್ತೀನಿ ತಡ್ರಿ. ನಮ್ಗೆ ಕಾಣತೈತೆ ನೋಡ್ರಿ, ಇಲ್ಲಿಂದ ಗೊತ್ತಾಗ್ತೈತೆ ನಿಮಗೆ ಎಷ್ಟು ಕತ್ಲೈತಂತ. ಇನ್ನೂ ಬೆಳಕಾಗಿಲ್ಲ. ಆಮೇಲೆ ಇನ್ನೊಂದೇನ್ರಿಪ್ಪ ಅಂದ್ರೆ ನಿನ್ನೆ ತಲೆ ಸ್ನಾನ ಮಾಡಿದ್ದೆ ನಾ. ಕೂದಲಾರ ಡೇಂಜರ್ ಆಗ್ಯಾವ. ಈಗ ನಾ ರೈಡ್ ಮಾಡಿದೆ, ಹೆಲ್ಮೆಟ್ ಹಾಕೊಂಡೆ ಅಂದ್ರೆ ಮತ್ತೆ ಇನ್ನೊಂದ್ಸಲ ತಲೆ ಸ್ನಾನ ಮಾಡ್ಬೇಕು ಅನಿಸ್ತೈತೆ. ನಾ ಫುಲ್ ಕೂದಲ ಎಲ್ಲ ಹಾಳಾಗ್ತಾವೆ ಈಗ ಅನ್ಸತ್ತೈತೆ ನಂಗೆ. ಅದ ಟೆನ್ಷನ್ ಆಗ್ತೈತಿ. ನೋಡ್ರಿ, ಹೆಲ್ಮೆಟ್ ಹಾಕೊಂಡ್ರೆ ಹಾಳಾಗ್ತೈತಿ. ಈಗ ಗಾಳಿಗಂತೂ ಲಿಟ್ರಲಿ ಏನು ಮಾಡಕ್ಕೆ ಬರೋಂಗಿಲ್ಲ. ರೈಡರ್ಸ್ ಪ್ರಾಬ್ಲಮ್, ಕ್ಯೂಟ್ ರೈಡರ್ಸ್ ಪ್ರಾಬ್ಲಮ್. ಅಚ್ಚಾ, ಹಂಗಾರೆ ಕೂದಲಾಡ ಟೆನ್ಷನ್ ಹತ್ತೈತ್ರಿಪ್ಪ. ಯಾಕಂದ್ರೆ ಈಗ ಫುಲ್ ಎಲ್ಲ ಹಾಳಾಗ್ತಾವೆ ಇದಾವೆ ಗಾಳಿಗೆ. ಹಂಗಾರೆ ಲಿಟ್ರಲಿ ಕೂದಲ ಸುಮ್ಮ ಹಿಂಗೆ ಬಿಡ್ದೈತಿ. ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದರೆ, ಹೆಲ್ಮೆಟ್ ಹಾಕೊಂಡ್ರೂ ಕೂದಲ ಹಾಳಾಗತ್ತವ, ಹೆಲ್ಮೆಟ್ ಹಾಕೊಳ್ಳಿಲ್ಲ ಅಂದ್ರೂ ಕೂದಲ ಹಾಳಾಗತ್ತವ. ಬಟ್ ಹೆಲ್ಮೆಟ್ ಹಾಕೊಂಡ್ರೆ ಏನಾಗ್ತೈತಿ, ಈ ಪಾರ್ಟ್ ಏನೈತಲ್ಲ ಅದೇನು ಹಾಳಾಗೋದಿಲ್ಲ. ಕೆಳಗೆ ಗಾಳಿಗೆ ತಿರುಗಿ 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 ಫುಲ್ ಕೂದಲ ಹಂಗಾಗಿರ್ತೈತೆ ಅಂತ ಬರುಗೋಡ್ದು ತೋರಿಸ್ತೀನಿ ನಿಮಗೆ. ಫುಲ್ ಗಂಟಾಗಿರ್ತೈತಿ. ಅದ್ರ ಸಂಬಂಧ ನಾನು ಮಾಡತ್ತೇನಪ್ಪ ಅಂತ ಸುಮ್ಮನೆ ಜಾಕೆಟ್ ಒಳಗೆ ಹಾಕೊಂಡ್ಬಿಡ್ತೇನೆ ಅಂತ ಕೂದಲ. ಯಾಕಂದ್ರೆ ನಂಗೆ ಕೂದಲ ಹಾಳಾಗೋದಿಲ್ಲ. ಬೆಳಕು ತಿರುಗಲ್ಲ. ಪಿಂಕ್ ಕಲರ್ ಬಂದೈತೆ ಸನ್ಸೆಟ್ ತೋರಿಸ್ತೇನೆ. ಸನ್ರೈಸ್ ತೋರಿಸ್ತೇನಂತೆ. ಹೆಲ್ಮೆಟ್ ಹಾಕೊಳ್ಳೋಣ ಬರ್ರಿ. ಗೋಪ್ರೋ ಕ್ಯಾಪ್ ಆ್ಯಂಡ್ ಏನೋ ನೆನಪಾರ್ದೆ ಅಂತ ಅನ್ಸತ್ತೈತೆ ನಾ. ಡೇಂಜರ್ ಆತ್ರಿ ಇದು. ಏನಾಯ್ತು ಅಂತಂದರೆ ಆಲ್ರೆಡಿ ನೋಡ್ರಿ ಅಲ್ಲಿ ಬೆಳಕ ಬಂತೆ. ಲೈಟ್ ಹಾರ್ಸೋಣ. ಆಯ್ಸೆ ಇಲ್ಲೇ ಕ್ರಾಸ್ ಮಟ್ಟ ಹೋಗಿ ಬಂದೆ. ಗೊತ್ತಾಯ್ತು ನನಗೆ. ಫೋನೇ ಬಿಟ್ಟು ಹೋಗ್ಯಾನ. ಹೌ ಕ್ಯಾನ್ ಸಮನ್ ಬಿ ಸೋ ಸಿಲಿ? ಹೇಳೆ. ಹಾಂ ಸರಿ. ನೀವು ಫೋನ್ ಹಚ್ಚಿದ್ದೆ, ವಾಪಸ್ ಬಂದರೆ 5 ನಿಮಿಷ ಕುಂತು ಹೋಗ್ಬೇಕಂತೆ. ಫುಲ್ ಟ್ಯಾಂಕ್ ನಾರ್ಮಲ್ ಪೆಟ್ರೋಲ್. ಹೆಲ್ಮೆಟ್ ಹಾಕೊಂಡಿಲ್ಲ ಅಂದ್ರೆ ಇನ್ನೂ ಥಂಡಿ ಐತೈತೆ ನಿಮ್ಗೆ.
ಜಾಕೆಟ್ ಇಲ್ಲ ನಂಗೇನು ಥಂಡಿನ ಹತ್ತತಿಲ್ಲ ಕರೇನೆ ಇದೇನು ಥಂಡಿನ ಇಲ್ಲಿ ಬಿಡುವ ನಾವು ಹುಬ್ಳಿದಾರ ಥಂಡಿ ಎಷ್ಟು ದಿನ ಆದ್ಮೇಲೆ ಫುಲ್ ಟ್ಯಾಂಕ್ ಆಗತ್ತೈತಿ ತಿರ್ದೆ ಕುಡಿತೈತ್ನೆ ನಾನೇ ತೊಗೊಂಡೋಗೇನಿ 200 ರೂಪಾಯಿ ಪೆಟ್ರೋಲ್ ಹಾಕಿ ಇಟ್ಬಿಡ್ದೆ ಕಾಲೇಜ್ ಹೋಗಿ ಬರ್ಬಿಟ್ಟ ಸಾಕಿಲ್ರಿ ಸಾಕು ಪದ್ದೆ ಸಿರಿ ರೌಂಡ್ ಆಫ್ ಮಾಡಿದ್ರು ಅವ್ರೆ 2025 ಫಸ್ಟ್ ಫುಲ್ ಟ್ಯಾಂಕ್ ಅನಿಸ್ತೈತೆ ನಮ್ಮ ಅದಿದೆ 1320 ಕುಡ್ದಾಗ ನಿಂಗಂತ ಹಾಕಿದ್ದು ನೀವು ಒಂದೇ ಸ್ನ್ಯಾಪ್ ಇಲ್ಲೇ ಬಿದ್ದೆ ಲೆಟ್ಸ್ ಗೋ ಅಂತ ಡೇಂಜರ್ ನೋಡ್ರಿ ಇಲ್ಲಿ 500 ಕಿಲೋಮೀಟರ್ ಅಂತ ತೋರ್ಸತೈತಿ ನೋಡೋಣ 32704 ಎಷ್ಟು ಕೊಡ್ತೈತಿ ಇವತ್ತು ಆರು ಮೈಲೇಜ್ ನೋಡೋಣಂತೆ ಯಾಕಂದ್ರೆ ಜಾಸ್ತಿ ಕೊಡಾತಿಲ್ಲ ಈಗ ಏನೋ ಸರ್ವಿಸ್ ಬಂದಿರ್ಬೇಕು ಆರುದೆ ಅದರ ಸಂಬಂಧ ಬಟ್ ನೋಡಿ ಇವತ್ತು ಎಷ್ಟು ಕೊಡ್ತೈತೆ ಅಂತ ಲೆಟ್ಸ್ ಸಿ ಅವಳು ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆವೆಲ್ಲ ಅವಳು ಜಾಗ ಎಲ್ಲಿ ಅದೇ ಅಲ್ಲಿ ನಾವು ಹೆದರಿಕೆ ಬರ್ತೈತೆ ಅದು ಭಾಳ ಹೊಲಸು ನೀರ ಹಿಂಗೆ ನಡಗಾಕತ್ತೀಪ್ಪ ಗಾಳಿ बबली तेरो मोबाइल वाभे तेरी ಹಿಂಗೆ ಫಸ್ಟ್ ಬ್ರೇಕ್ ಎಲ್ಲಿ ತೊಗೊಂಡಿರಪ್ಪ ಅಂದ್ರೆ ಇಲ್ಲಿ ಚಾಕುಡಾಕೆ ಜಸ್ಟ್ ಟೋಲ್ ಮುಂದೆ ಬಂದೆ ಸನ್ಸೆಟ್ ನೋಡೋಕೆ ಹೊಂಟಿದ್ವಿ ಸನ್ರೈಸ್ ನೋಡೋಕೆ ಹೊಂಟಿದ್ವಿ ನಾವು ಇಲ್ಲೇ ಸನ್ರೈಸ್ ಆತೆ ನಿಮ್ಮ ಚಾಕುಡಿ ನಂಗೆ ಬರ್ರಿ ಸೊ ಫ್ಯಾಮ್ಲಿ ಈಗೆಲ್ಲಿ ಬಂದೇವ್ರಿಪ್ಪ ಅಂತಂದ್ರೆ ಟೋಲ್ ಕಡೆ ಬಂದು ಫಸ್ಟ್ ಬ್ರೇಕ್ ನಿಂತೇವೆ ನಾವು ಚಾ ಮತ್ತು ಬಿಸ್ಕೆಟ್ ತೊಗೊಂಡಿರ್ತಿ ಗ್ಲೌಸ್ ಏನಾಗೈತಿ ಸಣ್ಣದಾಗೈತೋ ದೊಡ್ಡದಾಗೈತೋ ಗೊತ್ತಿಲ್ಲ ಕರೆ ಥಂಡಿಗೆ ಇರ್ಬೇಕು ಅನಿಸ್ತೈತಿ ಕೈಯೆಲ್ಲ ಕೊರ್ಯಾತ್ ಬಿಟ್ಟೈತಿ ಚಾದು ಕುಡ್ದೆ ಸ್ನ್ಯಾಪ್ ಅದು ಹಾಕಿ ಚಾದು ಕುಡಿದು ಎಂಜಾಯ್ ಮಾಡೋಣ ಸನ್ರೈಸ್ ತೋರಿಸ್ತೇನೆ ಅಂತ ಬರ್ರಿ ನಿಮಗೆ ಚಾದು ಕುಡ್ದೆ ಮಸ್ತ್ ಚಿಂಗಮ್ ಅದು ತಿಂದೆ ಎಲ್ಲ ಹೊಂಟೇವ್ರಿಪ್ಪ ಅಂದ್ರೆ ಸೀದಾ ವಾಪಸ್ ಬ್ಯಾಕ್ ಟು ರೈಡ್ ನಿಮ್ಗಾರ ಥಂಡಿ ಆತೈತಿ ಥಂಡಿ ಆತೈತನ ಚಾ ಕೊಡ್ರಿ ಥಂಡಿ ಆತಂಗಿಲ್ಲ ಲೆಟ್ಸ್ ಗೋ ಫ್ಯಾಮ್ಲಿ ಫುಲ್ ಸನ್ರೈಸ್ ನೋಡಕ್ಕೆ ಹೊಂಟಿದ್ವಿ ಯಾರ ನಂಗೆ 5 ಗಂಟೆ ಅಂದ್ರೆ ಎಬಸ್ತೇನೆ ಅಂತಂದಿದ್ರೆ 5 ಗಂಟೆ ಅಂದ್ರೆ ನಿಂಗೆ ಎಬಸ್ತೇನಕ್ಕ ನೀ ರೆಡಿ ಇರೇ ಜಲ್ದಿ ಮನೆ ಬಿಡಂತೆ 5:45 ನಾನು ಅವ್ರಿಗೆ ಫೋನೇ ಚೆಪ್ಸೀನಿ ಡೇಂಜರ್ ಪಿಕ್ಚರಾಗಿ ಬಿಡ್ತಾ ಹೋಗೋಣ ಬರ್ರಿ ಮಸ್ತ್ ಫೋಟೋ ಶೂಟ್ ಆತಿಲ್ಲೇ ನಿಂತ ಇಲ್ಲೇ ಒಂದು ನಾವು ಫೋಟೋ ಹೊಡ್ಕೊಂಡ್ವಿ ಬಾಯ್ ಮಸ್ತ್ ಆಟಿಟ್ಯೂಡ್ ನೋಡ್ರಿ ಬೇಕಿದ್ದೆ ಡೇಂಜರ್ ಆಟಿಟ್ಯೂಡ್ ಬಿಡಪ್ಪ ಮೇ ಬಿ ಅದು ನಮ್ಮ ಕ್ರಶಿನ್ ಬೇಕಿರ್ಬೇಕ್ರಿ ಕ್ರಶ್ ಕತೆನ ಇಗ್ನೋರ್ ಮಾಡ್ತೆ ಆ್ಯಂಡ್ ಇಗ್ನೋರ್ ಎವ್ರಿಥಿಂಗ್ ಹೋಗು ನನ್ ಬರ್ರಿ ನನ್ನೆದೆಯ ಬಾಂಧಳದಿ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಎಲ್ಲೂ ಫೋಟೋ ಹೋಗಾಕ 3 ರೋಡ್ ಇದ್ವು ನಾ ಇದು 4th ಟೈಮ್ ಬರಾತಿದ್ದೆ 3 ಒಂದೊಂದು ರೋಡ್ಲೆ ಹೋಗಿ ನೋಡೇನಿ ಬಟ್ ನಂಗೆ ಸೇರಿದ್ದಂದ್ರೆ ಇದು ರೋಡ್ ಯಾಕಂದ್ರೆ ಫುಲ್ ಹಿಂಗೆ ಡೇಂಜರ್ ಐತಿ ರೇನಿ ಸೀಸನ್ನಾಗ ಬಂದ್ರೆ ಏನಾಗ್ತೈತಪ್ಪ ಅಂದ್ರೆ ಫುಲ್ ಗ್ರೀನ್ರಿ ಇರ್ತೈತಿ ಈಗೆಲ್ಲ ಫುಲ್ ಒಣಗೋಗ್ಬಿಟ್ಟು ಗಿಡ ಅದು ಅಂದ್ರೂ ಬಟ್ ಏನೋ ಒಂದು ರೋಡ್ ಮಜಾ ಬರ್ತೈತಿ ಫುಲ್ ನೇಚರಸ್ ಐತಿ ಅದರ ಸಂಬಂಧ ಇದ ರೋಡ್ ಚೂಸ್ ಮಾಡಿದೆ ನನ್ನೆದೆಯ ಬಾಂಧಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ ಸೊ ಫ್ಯಾಮ್ಲಿಗೆ ಜಸ್ಟ್ ಬಂದು ರೀಚ್ ಆಗ್ಯಾವ್ರಿ ಎಲ್ಲ ಅಂತಂದ್ರೆ ಎಲ್ಲೂರು ಫೋಟೋ ಇಲ್ಲಿ ಮೇಲೆ ಐತಿ ತೋರಿಸ್ತೇನಂತೆ ಆ್ಯಕ್ಚುಲಿ ನಾನು ನಿಮಗೆ ಪ್ರಿಫರ್ ಮಾಡೋದೇ ರೇನಿ ಸೀಸನ್ನಾಗ ಬರ್ರಿ ಇಲ್ಲ ಸ್ವಲ್ಪ ಹಿಂಗೆ ಗಿಂಟರ್ನಾಗ ಬರ್ರಿ ನಾವು ಫುಲ್ ಬಿಸ್ಲಾಗ ಬಂದುಬಿಟ್ಟೇವು ಏನು ಫಾಗಿಗೆ ಏನು ಸಿಗೋದಿಲ್ಲ ಕೆಳಗಿಂದ ಫುಲ್ ಡೇಂಜರ್ ಐತಿ ನಿಮಗೆ ತೋರಿಸ್ತೇನೆ ಬರ್ರಿ ಲೆಟ್ಸ್ ಗೋ ನಾವು ಮಾರು ನೋಡ್ರಿ ಇಲ್ಲಿ ಡೇಂಜರ್ ಪಾರ್ಕಿಂಗ್ ಮಾಡಿಬಿಟ್ಟೇವೆ ಹೋಗುಂಬರ್ರಿ ಹೆಲ್ಮೆಟ್ ಎಲ್ಲ ಕೈಯಾಗ ಹಿಡ್ಕೊಂಡು ಬಿಸಿಲ ಬಂತು ನಡಿ ತಿರುಗಿ ಯಾರು ಇಲ್ಲ ಲಿಟ್ರಲಿ ಇಡೀ ಎಲ್ಲರೂ ಫೋಟೋ ನಮ್ದಿಗೆ ಲೆಟ್ಸ್ ಗೋ ಯಾರ್ಯಾರು ರೀಸೆಂಟ್ ವಿಸಿಟ್ ಮಾಡಿರಿ ಇಲ್ಲ ವಿಸಿಟ್ ಮಾಡ್ಬೇಕಂತ ಇದ್ದೀರಿ ಕಮೆಂಟ್ನಾಗ ಹೇಳ್ರಿ ಈಗೇನಾರ ವಿಸಿಟ್ ಮಾಡೋದಿತ್ತಂದ್ರೆ ಪ್ಲೀಸ್ ಐ ಡೋಂಟ್ ಪ್ರಿಫರ್ ಯು ಗೈಸ್ ಕರೆನ ಬೆಳಗಾಗೆ ನನ್ಪಾನ ವಿದೌಟ್ ಫಿಲ್ಟರ್ ಗೈಸ್ ಕಂಡು ಬಿಡ್ಬೇಡ್ರಿ ನಜರ್ ವಾಲ ಮುಜಿ ಹಾಕ್ಬಿಡ್ರಿ ಹೆಂಗೆ ಬರತ್ತೀನಿ ಗೈಸ್
ಮೈ ಡಿಯರ್ ಕ್ರಶ್ ಅಂತ ಒಂದು 4 ರೀಲ್ಸ್ ಮಾಡ್ಕೊಂಡೆ. ನಾವು ಲಿಟ್ರಲಿ ಧಾರವಾಡದಿಂದ ಬೆಳಗಾವಿ ಮಠ ಎಲ್ಲರೂ ಪೋಟ್ ಮಠ ರೀಲ್ಸ್. ಏನಿಲ್ರಿಪ್ಪ, ಮನ್ಯಾಗ ಕುಂತ ಬ್ಯಾಸ್ರ ಬರತೈತಿ. ಆ್ಯಂಡ್ ನಿಮಗೂ ಎಲ್ಲರೂ ಫೋಟೋ ತೋರಿಸಿದ್ರಾತಂತಂದೆ. ಇಲ್ಲಿಂದ ಬಂದು ಕೂಡ ಫಸ್ಟ್ ಎಂಟ್ರೆನ್ಸಿಗೆ ಗುಡಿ ಐತಿ. ಫಸ್ಟ್ ಗುಡಿಗೆ ಹೋಗೋಣ, ಗುಡಿ ದರ್ಶನ ತಗೊಂಡೆ ನೆಕ್ಸ್ಟ್ ಇಲ್ಲಿ ಏನೇನೈತಲ್ಲ ವ್ಯೂ ಪಾಯಿಂಟ್ ತೋರಿಸ್ತೇನಂತ ನಿಮಗೆ. ಲೆಟ್ಸ್ ಗೋ. ಫುಲ್ ದೊಡ್ಡದು ಸ್ಟ್ಯಾಚು ಐತ್ರಿ ಇಲ್ಲಿ. ಇಲ್ಲಿಂದ ಬಿಸಿಲು ಬಂದೈತೆ ಆಲ್ರೆಡಿ ನೆತ್ತಿ ಮೇಲೆ ಇನ್ನೂ ಬಂದಿಲ್ಲ. 45 ಡಿಗ್ರಿ ಐತಿ. ಕಣ್ಣ ಏನೋ ಹೋದ್ರಿಪ್ಪ. ಸೊ ಈಗ ಜಸ್ಟ್ ಎಲ್ಲೂರು ಫೋರ್ಟಿಗೆ ಹೋಗಿ ಮಸ್ತ್ ನಿಮ್ಗೂ ಎಲ್ಲೂರು ಫೋರ್ಟ್ ತೋರ್ಸೇನ. ಮಸ್ತ್ ನಮ್ದೊಂದು 2 ರೀಲ್ಸ್ ಆತ, ಆಮೇಲೆ ವಿಡಿಯೋಸ್ ಆತ, ಫೋಟೋಸ್ ಆತ. ಇಲ್ಲಿ ಬಂದಿದ್ದು ಫೋಟೋಸ್ ಅಷ್ಟೇನು ಖಾಸ್ ಬಂದಿಲ್ಲ, ಕರೆ ಅಲ್ಲಿಂದ ಚಾ ಕುಡಿಯೋ ಕಡೆ ಫೋಟೋ ಇರ್ದಲ್ರ ಆ ಥರ ಭಾಳ ಸೆಲ್ಫ್ ಲವ್ ಆಗಿಬಿಡ್ತೈತೆ, ಸೆಲ್ಫ್ ಅಬ್ಸೆಷನ್ ಆಗಿಬಿಡುತ್ತೆ. ಪೋಸ್ಟ್ ಬಂದಿರ್ತೈತೆ ನೋಡ್ರಿ ಇನ್ಸ್ಟಾಗ್ರಾಮ್ನಾಗ. ಈಗೆಲ್ಲ ಹೋಗ್ಬೇಕ್ರಿಪ್ಪ ಅಂದ್ರೆ ಸೀದಾ ಭೂತ್ನಾಥ್ ಅಂತ. ನಂಗೆ ಇದನ್ನ ಯಾರು ಸಜೆಸ್ಟ್ ಮಾಡಿದ್ರೆ ಅಂದ್ರೆ ಇನ್ಸ್ಟಾಗ್ರಾಮ್ನಾಗ ಆಲ್ಮೋಸ್ಟ್ ಒಂದು ಇದನ್ನ ಹಾಕಿದ್ದೆ ನನ್ನ ಚಾನಲ್ನಾಗ. ಪ್ರತೀಕ್ಷಾ 007 ಅಂತ ಒಂದು ಚಾನಲ್ ಐತಿ ಇನ್ಸ್ಟಾಗ್ರಾಮ್ನಾಗ. ಅದ್ರಾಗ ಹಾಕಿದ್ದೆ ಬೆಳಗಾವ್ನಾಗ ಯಾವ್ದಾರ ಚಲೋ ಪ್ಲೇಸಸ್ ಹೇಳ್ರಿ ಅಂತ. ಅವ್ರು ನಂಗೆ ಹೇಳಿದ್ರೆ ಅದ್ರಾಗ ಒಂದು 3-4 ಜನ ಹೇಳಿದ್ರು ಪ್ಲೇಸಸ್. ಎಲ್ಲೂರು ಹೋಗ್ರಿ ಅದೇ ಇದೆ ಎಲ್ಲ. ಎಲ್ಲೂರು ಇದು ನಾನು 5th ಟೈಮ್ ಬಂದಿದ್ದೆ. ಅಂದರೂ ಎಷ್ಟು ಸಲ ಬಂದರೂ ಬೇಜಾರು ಅನ್ಸೋಂಗಿಲ್ಲ, ಯಾಕಂದ್ರೆ ಡೇಂಜರ್ ಐತೆ ಪ್ಲೇಸ್. ಆ್ಯಂಡ್ ಈಗೆಲ್ಲ ಅಂತೇವ್ರಿಪ್ಪ ಅಂದ್ರೆ ಭೂತ್ನಾಥಿಗೆ ದಿನ 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 ಏನಾದರೂ ಚಿನ್ನ ಕರಗದು ಈ ಪ್ರೇಮ ಕ್ಷಣ ಕ್ಷಣ ಕ್ಷಣ. ಏನಪ್ಪ ಇದೆ? ಗಾಡಿ ಅಲಾವಿಲ್ಲನೇ? ಬೈಕ್ ಅಲಾವಿಲ್ಲ ರೀ? ರೋಡ್ ನೋಡ್ರಿ ಡೇಂಜರ್ ಐತೆ. ಮತ್ತೆ ಅದಂತ ಎಲ್ಲೂರು ಫೋರ್ಟಿಗೆ ಟಿಕೆಟ್ ಇಲ್ಲ. ಮೊದ್ಲಕ್ಕೆ ಏನಾರು ತೊಗೊಂತಿರ್ಬೋದಿತ್ತು, ಬಟ್ ಈಗಂತೂ ಏನು ಟಿಕೆಟ್ ಇಲ್ಲ. ಪರ್ ಹೆಡ್ 10 ಅಂದ್ರೆ ಗಾಡಿಗೆ ಇರಬೇಕಿದೆ. ಓ ಗಾಡಿಗೆ 980 ರೂಪಾಯಿ. ಗಾಡಿ ಒಯ್ತೀರಿ ಅಂದ್ರೆ 20 ರೂಪಾಯಿ ರೀ. ಡೇಂಜರ್ ಐತೆ ರೋಡಿಗೆ. ಇಷ್ಟು ಡೇಂಜರ್ ಪಾ ವೈ. ಮತ್ತು ಹಂಗೆ ರೈಡರ್ ಆಗಿಲ್ಲ ಇಲ್ಲಿ. ಈಗ ಮುಂದೆ ರೋಡ್ ಕಟ್ ಆಗಿಟ್ಟಿಪ್ಪ. ಅಲ್ಲಿ ಬಿಸಿಲು ಐತಿ, ಅಲ್ಲಿ ನೆರಳಿತ್ತು. ಏನಿತ್ತಪ್ಪ ರೋಡ್ ಡೇಂಜರ್. ಉಯ್ಯ ಅದರ ರೋಡು ಹೈವೇ. ನೀ ನೆಕ್ಸ್ಟ್ ಟೈಮ್ ಇಲ್ಲಿ ನಿಂದ್ರೆ ನಾ ಅಲ್ಲಿಂದ ಬರ್ತೇನೆ. ನಂದು ವಿಡಿಯೋ 3x ಅಲ್ಲಿಂದ ಬರ್ತೇನ್ರಿ ಫ್ಯಾಮ್ಲಿನ. ಅಲ್ಲಿಂದ ವಿಡಿಯೋ ಮಾಡ್ಬೇಕು. ನಂದು ಫೋಟೋ ಹಂಗೆ ಹಾಕಿಸ್ರಿ. ಯಾರ್ಯಾರು ನಂದು ಅಚ್ಚುಕಟ್ಟು ಫ್ಯಾನ್ಸ್ ಕಿನ್ಸತ್ಲೆ ಅಂತ ನಂದು ಹಿಂಗೆ ಬ್ಯಾಗ್ ಮಾಡ್ಕೊಂಡು ಹೋಗ್ರಿ ನೀವು. ಫುಲ್ ಪಕ್ಕಾ ಪಾಸ್ ನೋಡ್ರಿ, ಫುಲ್ ಡಿಸ್ಟಿಂಕ್ಷನ್. ಸೊ ಈ ಟೈಪ್ ಗುಡಿ ಐತೆ ನೋಡ್ರಿ, ಮಸ್ತ್ ಐತಿ. ಎಲ್ಲಿ ಬರ್ತಿದ್ದಿಲ್ಲೋ ಗಾಡಿ, ಇಲ್ಲಿ ಮಟ್ಟ ಅಷ್ಟೇ ಬರ್ತಿತ್ತೆ. ಹಾಕಿ ಹಿಡ್ದು ಬಡಿತಿದ್ರು ನಮ್ಮನ್ನ. ಮಸ್ತ್ ಐತಲ್ಪ ಪ್ಲೇಸ್. ಮುಂಜಾನೆ ಬಂದ್ರೆ ಸನ್ರೈಸ್ ನೋಡಕ್ ಬಂದ್ರೆ, ಸನ್ಸೆಟ್ ನೋಡಕ್ ಬಂದ್ರೆ ಚಲೋ. ನಾವೆಷ್ಟು ಬಂದೇವು ಅಂದ್ರೆ 10-11 ಗಂಟೆಗೆ ಬಂದೇವು. ಯಾರದು ಫುಲ್ ಪಾಸ್ ಎಲ್ಲಿ ಕುಂದ್ರ ಜಾಗ ಸಿಗ್ತೈತಿ. ಒಟ್ಟು ಎಲ್ಲಿ ಊರು ಬಿಡುದು ಪಟ್ನ. ಇಗ್ನೋರ್ ಮಾಡ್ತದ. ಅದು ಕಪ್ಪಿ ಇಗ್ನೋರ್ ಮಾಡ್ತವ್ರಿ. ಇಲ್ಲಿಗೆ ಮುಟ್ಟ ಹೋಗ ಬಹು ಅಂತ ಓಡ್ತದ. ಮುಟ್ಟ ಬೆನ್ ಮುಟ್ಟ. ಅಯ್ಯೋ ಚ ಹೆಲಿಕಾಪ್ಟರ್ ಅನ್ನೋದೇನೆ. ಯಾವ್ದಾರ ಕಲಿ ಹೋಗಿ ಬಿದ್ಬಿಡುದೆ. ಬ್ರೇಕ್ ಫೇಲ್ ಆತಂದ್ರೆ ಕೆಳಗೆ ಬಿಡುದಕ್ಕಿಂತ ಹೋಟೆಲ್ ಅಲ್ಲ ಊಟ ಮಾಡೋ ಹೋಟೆಲ್ ಇಲ್ಲ. ಹಿಂದಿ ಕನ್ನಡ ಊಟ होटेल खालती आहे तेव्हा ऐकायला येत नाही ते गाडीत. तो मराठी सांगला तर ना. मराठी नव्हे, कन्नड चांगलं बी येतात. खरं गाडीला आवाज आला. खालती आहे बघा,
या साईडला तिथंच आहे. ಸೊ ಇಲ್ಲಿಂದ ಹಾಕಿ ತಡಿಪಾ ಹುಲಿ ಇಲ್ಲಿಂದ ಹಾಸಿ ಬಂದು ನಾವು ಜಡ್ಜ್ ಮಾಡತ್ತಿದ್ವಿ ಅದಂತಾರಲ್ಲ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತೆ ಖರೆ ಫುಲ್ ಮನ್ಯಾಗ ಮಾಡ್ತಾರಲ್ಲ ಪಲಾವ್ ಹಂಗೆ ಟೇಸ್ಟು ಹೆಂಗೈತೆ ನೋಡುನಂತೆ ಮುಖೋ ವ್ಲಾಗರ್ ಫುಲ್ ವ್ಲಾಗರ್ ನನ್ನ ಫ್ಯಾಮ್ಲಿ ಇಲ್ಲಿ ನಾಷ್ಟ ಮಾಡಿದ್ವಿ ನಾವು ಮಸ್ತ್ ಇತ್ತು ಏಕ್ ನಂಬರ ನಾವು ಲಿಟ್ರಲಿ ಭಾಳ ಜಡ್ಜ್ ಮಾಡಿದ್ವಿ ಏನ್ರಿಪ್ಪ ಹೋಟೆಲ್ ಹೆಸರು ಅಂದ್ರೆ ಶ್ರೀ ದತ್ತ ಅಂತಂದೆ ಹೆಂಗೈತೆ ಏನು ಅಂತ ಅಂದ್ಕೊಂಡು ಬಂದಿದ್ವಿ ನಾವು ಖರೆ ಲಿಟ್ರಲಿ ಪಲಾವರೇ ಇಲ್ಲಿ ಫೋಟೋನಾಗ ಐತಲ್ಲ ಹಂಗೆ ಸೇಮ್ ಇತ್ತು ಮಸ್ತ್ ಇತ್ತು ಫುಲ್ ಬಾಸುಮತಿ ರೈಸ್ ಗೀಸ್ ಹಾಕಿ ನಾವು ಪಲಾವ್ ಅಂದ್ರೆ ಬೇರೆ ಟೈಪ್ ಇರ್ತೈತೆ ಅಂತ ಮಾಡಿದೆ ಎಕ್ಸ್ಪೆಕ್ಟೇಷನ್ ಫುಲ್ ಜಾಸ್ತಿನೇ ಐತೆ ಆಮೇಲೆ ಚಾರ ಏಕ್ ನಂಬರ್ ಇತ್ತು ಆಯ್ತು ನಾ ಚಾ ಆತು ಆಮೇಲೆ ನಮ್ದು ಪಲಾವ್ ಆತ ಪಲಾವ್ ತಿಂದು ಚಾ ಕುಡ್ದೆ ನಾವು ಅಲ್ಲಿ ಹೋಗಿದ್ವಿ ರೀ ಅಲ್ಲಿ ವ್ಯೂ ಪಾಯಿಂಟ್ ನೋಡ್ಬೇಕಂತಂದೆ ಯಾವುದು ಅದೇ ಹಲ್ಸಿ ಹಲ್ಸಿ ರಾಮತೀರ್ಥ ಹಲ್ಸಿ ಅಂತ ಅಲ್ಲಿ ಹೋಗಿದ್ವಿ ಅಲ್ಲಿ ಆಫ್ ರೋಡಿಂಗ್ ನೋಡಿ ಇದೇನಪ್ಪ ರೋಡ್ ತಪ್ಪು ಬಂದೇವನಂತ ಅಲ್ಲಿ ಹೋಗಿ ನಿಂತು ಇನ್ನೊಂದು 1.6 ಕಿಲೋಮೀಟ್ರ್ ಏನೋ ಐತೆ ಮತ್ತೆ ವಾಪಸ್ ಅಯ್ಯೋ ರೋಡ್ ತಪ್ಪು ಬಂದೇನು ಮತ್ತೆ ವಾಪಸ್ ಬಂದ್ವಿ ಮತ್ತೆ ವಾಪಸ್ ಅಲ್ಲಿ ಹೋಗಾಕೆ ಮನ್ಸು ಬರಲಿಲ್ಲ ಅದಕ್ಕೆ ಬ್ಯಾಡ್ ಬಿಡಪ್ಪ ಒಂದ್ಸಲ ಬ್ಯಾಡ್ ಅನ್ಸೈತಿ ಅಂತಂದು ಸುಮ್ಮದ್ವಿ ಆ್ಯಂಡ್ ಈಗೆಲ್ಲಿ ಬಂದೇವ್ರಿಪ್ಪ ಅಂದರೆ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಸಮಾಧಿ ನೋಡಾಕೆ ಆ್ಯಂಡ್ ಬರ್ರಿ ಹೋಗೋಣ ಇಲ್ಲೇ ನಿಂತೇವಿ ಅಲ್ಲಿ ನಿಂತು ಕೇಳತ್ತೇವೆ ನಾವು ಎಲ್ಲೈತಂತೆ ಅವ್ರು ನಕ್ಕೋತ ಇಲ್ಲೇ ಐತೆ ನೋಡಪ್ಪ ಅಂತಂದ್ರೆ ಭಾಳ ಆಸೆ ಆಯ್ತು ನಮ್ಗೆ ಮೊಯೆ ಆತ ಆ್ಯಂಡ್ ಇಲ್ಲೇ ಐತೆ ನೋಡ್ರಿ ಬರೀ ತೋರಿಸ್ಬೇಕಂದ್ರೆ ನಂದಗಡ ಮಠ ಬಂದಿಲ್ಲ ಅಂದ್ರೆ ಏನು ಮಾಡ್ದಂಗೆ ನೋಡ್ರಿ ಅಲ್ಲಿಂದ ಎಂಟ್ರೆನ್ಸ್ ಬಂದು ಒಳಗೆ ಬಂದ್ಕೊಳ್ಳಿ ಹಿಂಗೈತಿ ಆ್ಯಂಡ್ ನೋಡ್ಬೋದು ಹಿಂಗೈತೆ ನೋಡ್ರಿ ಪ್ಲೇಸ್ ನಮ್ಮ ಅಣ್ಣ ಅದು ಬಂದಿದ್ರೆ ಅನಿಸ್ತಿಲ್ಲ ಒಂದ್ಸಲ ಸೊ ಏನ್ರಿಪ್ಪ ಫ್ಯಾಮಿಲಿ ಅಂದ್ರೆ ಎಲ್ಲಿ ಬಂದಿದ್ವಿರಿಪ್ಪ ಅಂದ್ರೆ ಮುಲ್ಲಾ ಡಬ್ಬಾಗೆ ಬಂದು ಮಸ್ತ್ ಊಟ ಮಾಡಿದ್ವಿ ಊಟ ಮಾಡಿ ಒಂದು 10-15 ನಿಮಿಷ ಕುಂತೈತಿಗೆ ಟೈಮ್ ಎಷ್ಟಾಗೈತ್ರಿಪ್ಪ ಅಂದ್ರೆ 4:44 ಮುಂಜಾನೆ 6 ಗಂಟೆಗೆ ಬಿಟ್ಟಿದ್ವಿ ನಾವು ಸಂಜೆಗೆ 4 ಗಂಟೆ ಮಟ್ಟ ಅಡ್ಡಾಡಿದ್ವಿ ಆ್ಯಂಡ್ ಆಲ್ಮೋಸ್ಟ್ ಜಾಸ್ತಿ ಪ್ಲೇಸಸ್ ಕವರ್ ಮಾಡಲಿಲ್ಲ ಮಾಡ್ಬೋದಿತ್ತು ಅದ್ರ ಬಿಸಿಲು ಭಾಳ ಓಡಾತಿತ್ತು ನಮಗೂ ಬೇಸರ ಆತ ಸಾಕು ಬಿಡಪ್ಪ ಇನ್ನು ಅಡ್ಡಾಡಿದೆ ಅಂತಂದು ಬಂದ್ವಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ಸ್ ಅದಾವೆ ಮತ್ತು ಯಾವಾಗಾರ ಸ್ಯಾಟರ್ಡೇ ಸಂಡೇ ಮತ್ತು ಯಾವಾಗ ಟೈಮ್ ಸಿಗ್ತೈತೆ ಅವಾಗ ಮತ್ತು ಬೇರೆ ಯಾವ್ದಾರ ಪ್ಲೇಸಸ್ ಗೊತ್ತಿತ್ತು ನಿಯರ್ ಬೈ ಧಾರವಾಡ ಅಂದ್ರೆ ಕಮೆಂಟ್ನಾಗ ಹೇಳ್ರಿ ನೋಡ್ತೇನಂತ ಅದು ಪ್ಲೇಸಸ್ ಬಂದು ವಿಸಿಟ್ ಮಾಡ್ತೈತಂತ ಇಷ್ಟ ಇಲ್ಲೇ ವ್ಲಾಗ್ ಎಂಡ್ ಮಾಡತ್ತೇನ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ಮಟ್ಟ ವಿಡಿಯೋ ನೋಡಿದ್ದಕ್ಕೆ ಆಲ್ಮೋಸ್ಟ್ ವಿಡಿಯೋ ಭಾಳ ಲೆಂದಿ ಆಗೈತಿ ಕಟ್ ಮಾಡಿ ಹಾಕಿರ್ತೇನೆ ವಿಡಿಯೋ ಸೇರಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೇನಂತ ನಿಮಗೆ ಮುಂದಿನ ಬ್ಲಾಗ್ನಾಗ ಅಲ್ಲಿ ಮಟ್ಟ ಸ್ಟೇಚಿದ್ ಬಿ ಕಿಚ್ ಆ್ಯಂಡ್ ಗೆಟ್ ರಿಚ್ ಬಾಯ್ ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ